ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ನಾನು ನಿಮ್ಮ ಪ್ರೀತಿಯ ಆರ್ ಮಂಜುನಾಥ್. PYQ ಸಿರೀಸ್ ಅಲ್ಲಿ ಇತಿಹಾಸದ ಪ್ರಶ್ನೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಇರತಕ್ಕಂಥ ಇತಿಹಾಸದ ಮೊದಲ ಪ್ರಶ್ನೆ, ರಾಷ್ಟ್ರಕೂಟರ ಪ್ರಾಂತ್ಯಕ್ಕೆ ಪ್ರಯಾಣ ಬೆಳೆಸಿದ ಮತ್ತು ರಾಷ್ಟ್ರಕೂಟರ ಅರಸ ವಿಶ್ವದ ಅತ್ಯಂತ ದೊಡ್ಡ ಅರಸರಲ್ಲಿ ಒಬ್ಬರಾಗಿದ್ದಾರೆಂದು ತಿಳಿಸಿದ ವ್ಯಾಪಾರಿ ಯಾರು ಅಂತ. ಆಪ್ಷನ್ ಈಗಿದೆ: ಸುಲೈಮಾನ್, ಇಬ್ನ ಬಟೂಟ, ನಿಕೊಲೋ ಕೋಂಟಿ, ಡೊಮಿಂಗೋ ಫಯಾಸ್. ನಾವು ಸರಿಯಾದ ಉತ್ತರ ನೋಡೋದಕ್ಕಿಂತ ಮುಂಚಿತವಾಗಿ ಈ ಆಪ್ಷನ್ಗಳ ವಿವರಣೆಯನ್ನು ಒಮ್ಮೆ ನೋಡೋದಾದ್ರೆ, ನಮ್ಗೆ ಈ ಡೊಮಿಂಗೋ ಫಯಾಸ್ ಇದಾರಲ್ಲ, ಈ ಡೊಮಿಂಗೋ ಫಯಾಸ್ ವಿಜಯನಗರದ ಶ್ರೀ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದಿರತಕ್ಕಂಥವ್ರು. ಯಾರ ಆಸ್ಥಾನಕ್ಕೆ? ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದಿರತಕ್ಕಂಥವ್ರು. ಸೊ ಹಾಗಾಗಿ ನಮ್ಗೆ ಇದು ಸರಿಯಾದ ಉತ್ತರ ಅಲ್ಲ, ಯಾಕೆಂದ್ರೆ ಡೊಮಿಂಗೋ ಫಯಾಸ್ ರಾಷ್ಟ್ರಕೂಟರ ಮನೆತನಕ್ಕೆ ಬಂದಂತವನಲ್ಲ. ಇನ್ನು ನಿಕೊಲೋ ಕೊಂಟಿ ಕೂಡ ವಿಜಯನಗರದ ಒಂದನೇ ದೇವರಾಯನ ಆಳ್ವಿಕೆಯ ಕಾಲದಲ್ಲಿ, ವಿಜಯನಗರದ ಅರಸು ಒಂದನೇ ದೇವರಾಯನ ಆಳ್ವಿಕೆಯ ಕಾಲದಲ್ಲಿ ಭಾರತಕ್ಕೆ ಬಂದಂತವ್ರು. ಹಾಗಾಗಿ ನಮಗೂ ಕೂಡ ಇದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸರಿಯಾದ ಉತ್ತರ ಅಲ್ಲ, ಯಾಕಂದ್ರೆ ರಾಷ್ಟ್ರಕೂಟರ ಆಳ್ವಿಕೆಯ ಕಾಲದಲ್ಲಿ ಭಾರತಕ್ಕೆ ಬಂದಿಲ್ಲ. ಇದಾದ್ಮೇಲೆ ಇಬ್ನ ಬಟೂಟ, ಇವರು ಆಫ್ರಿಕಾ ಖಂಡದ ಮೊರಾಕೋ ದೇಶದಿಂದ ಮೊಹಮ್ಮದ್ ಬಿನ್ ತುಗಲಕ್ಕನ ಆಳ್ವಿಕೆಯ ಕಾಲದಲ್ಲಿ ಭಾರತಕ್ಕೆ ಬರ್ತಾರೆ. ಮೊಹಮ್ಮದ್ ಬಿನ್ ತುಗಲಕ್ಕನ ಆಳ್ವಿಕೆಯ ಕಾಲದಲ್ಲಿ ಭಾರತಕ್ಕೆ ಬರ್ತಾರೆ. ಹಾಗಾಗಿ ಇದು ಕೂಡ ಸರಿಯಾದ ಉತ್ತರ ಅಲ್ಲ. ಅಷ್ಟೇ ಅಲ್ಲದೆ ವಿಜಯನಗರದ ಒಂದನೇ ಹರಿಹರನ ಆಳ್ವಿಕೆಯ ಕಾಲದಲ್ಲಿ ಈತ ಭಾರತದಲ್ಲಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಹಾಗಾಗಿ ಇದು ಕೂಡ ರಾಂಗ್ ಆನ್ಸರ್. ಹಾಗಾದ್ರೆ ನಮಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಸುಲೈಮಾನ್. ಸರಿಯಾದ ಉತ್ತರ ಯಾವುದು ಅಂದ್ರೆ, ಯಾಕೆಂದ್ರೆ ರಾಷ್ಟ್ರಕೂಟರ ಆಸ್ಥಾನಕ್ಕೆ ಭೇಟಿ ನೀಡಿದಂತ ಅರಬ್ ಪ್ರವಾಸಿಗರಾಗಿದ್ದಾರೆ ಇವರು. ಅರಬ್ ಪ್ರವಾಸಿಗರಾಗಿದ್ದಾರೆ. ಯಾವ ದೇಶದ ಪ್ರವಾಸಿಗ? ಅರಬ್ ದೇಶದ ಪ್ರವಾಸಿಗ. ಇವರು ಅಮೋಘ ವರ್ಷನ ಆಳ್ವಿಕೆಯ ಕಾಲದಲ್ಲಿ ಭಾರತಕ್ಕೆ ಬರ್ತಾರೆ. ಅಮೋಘ ವರ್ಷನ ಆಳ್ವಿಕೆಯ ಕಾಲದಲ್ಲಿ, ರಾಜ ಅಮೋಘ ವರ್ಷನ ಆಳ್ವಿಕೆಯ ಕಾಲದಲ್ಲಿ ಭಾರತಕ್ಕೆ ಬರ್ತಾರೆ. ಜಗತ್ತಿನ 4 ಪ್ರಸಿದ್ಧ ಮನೆತನಗಳಲ್ಲಿ ನಮ್ಮ ರಾಷ್ಟ್ರಕೂಟ ಮನೆತನವು ಒಂದು ಅಂತ ತಿಳಿಸಿದಂತ ವಿದೇಶಿ ಪ್ರವಾಸಿಗ ಸುಲೈಮಾನ್. ಸೊ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಒಂದನೇದು ಯಾವುದು ಅಂದ್ರೆ ರಾಷ್ಟ್ರಕೂಟ ಮನೆತನ. ಹಾಗಾದ್ರೆ ಉಳಿದ 3 ಮನೆತನಗಳು ಯಾವುವು ಅಂತ ನೋಡೋದಾದ್ರೆ, ಎರಡನೇದು ಅರಬ್ಬು, ಮೂರನೇದು ಚೀನಾ, ನಾಲ್ಕನೇದು ಟರ್ಕೋ. ಯಾರ ಪ್ರಕಾರ? ಸುಲೈಮಾನ್ ಪ್ರಕಾರ ಜಗತ್ತಿನ 4 ಪ್ರಸಿದ್ಧ ಮನೆತನಗಳು ರಾಷ್ಟ್ರಕೂಟರು, ಅರಬ್ಬು, ಚೀನಾ, ಟರ್ಕೋ. ಹಾಗಾಗಿ ರಾಷ್ಟ್ರಕೂಟರ ಆಸ್ಥಾನಕ್ಕೆ ಬಂದು ರಾಷ್ಟ್ರಕೂಟರ ಅರಸ, ಜಗತ್ತಿನ ಪ್ರಸಿದ್ಧ ಅರಸರಲ್ಲಿ ಒಬ್ಬ ಅಂತ ಹೇಳಿದ್ದು ಸುಲೈಮಾನ್ ಸರಿಯಾದ ಉತ್ತರ. ಸ್ನೇಹಿತರೆ, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಎರಡನೇ ಪ್ರಶ್ನೆ, ಮಧ್ಯಕಾಲೀನ ಭಾರತದ ಮಾಹಿತಿಯ ಒಂದು ಮುಖ್ಯ ಆಧಾರವಾಗಿದ್ದ ಕಿತಾಬ್ ಉಲ್ ಹಿಂದ್ ರಚಿಸಿದವರು ಯಾರು ಅಂತ ಕೇಳಿದರೆ, ಆಪ್ಷನ್ ಉತ್ಬಿ ಇದೆ. ಈ ಉತ್ಬಿ ರಚಿಸಿದಂತ ಕೃತಿ ಕಿತಾಬ್ ಉಲ್ ಯಾಮಿನಿ. ಕಿತಾಬ್ ಉಲ್ ಯಾಮಿನಿ. ಹಾಗಾಗಿ ಇದು ಸರಿಯಾದ ಉತ್ತರ ಅಲ್ಲ. ಇನ್ನ ಇಬ್ನ ಬಟೂಟ ರಚಿಸಿದಂತ ಕೃತಿ ಕಿತಾಬ್ ಉರ್ ರಹಲ. ಹಾಗಾದ್ರೆ ಇದು ಸರಿಯಾದ ಉತ್ತರ ಅಲ್ಲ. ಇನ್ನ ಜಿಯಾವುದ್ದೀನ್ ಬರಣಿ ರಚಿಸಿದಂತ ಕೃತಿ ತಾರಿಖ್ ಇ ಫಿರೋಜ್ ಶಾಹಿ. ಹಾಗಾಗಿ ಇದು ಕೂಡ ಸರಿಯಾದ ಉತ್ತರ ಅಲ್ಲ. ಅಂದ್ರೆ ನಮ್ಗೆ ಉತ್ಬಿನೂ ಉತ್ತರ ಅಲ್ಲ, ಇಬ್ನ ಬಟೂಟನೂ ಉತ್ತರ ಅಲ್ಲ, ಭರಣಿನೂ ಉತ್ತರ ಅಲ್ಲ. ಯಾಕೆಂದ್ರೆ ಮಧ್ಯಕಾಲೀನ ಭಾರತದ ಮಾಹಿತಿ ನೀಡಿದಂತ ಕೃತಿ ಕಿತಾಬುಲ್ ಹಿಂದ್ ಕೃತಿ ರಚಿಸಿದಂತ ಸರಿಯಾದ ಉತ್ತರ ಅಲ್ಬೆರೋನಿ. ಹಾಗಾದ್ರೆ ಅಲ್ಬೆರೋನಿಯ ಮಾಹಿತಿಗಳು ಏನು ಅಂತಕ್ಕಂಥದ್ದು ವಿವರಣೆಯಿಂದ ನಾವು ನೋಡೋದಾದ್ರೆ, ಮೊನ್ನೆ 2025 ಕೆಸೆಟ್ ಎಕ್ಸಾಮ್ ಕೇಳಿದರೆ ಈತ ಯಾವ ದೇಶದಿಂದ ಭಾರತಕ್ಕೆ ಬಂದ ಅಂತ. ಉಜ್ಬೇಕಿಸ್ತಾನದಿಂದ. ಯಾವ ದೇಶದಿಂದ? ಉಜ್ಬೇಕಿಸ್ತಾನ. ರೀಸೆಂಟ್ ಎಕ್ಸಾಮ್ ಅಲ್ಲಿ ಕೇಳಿರೋಂತ ಪ್ರಶ್ನೆ, ಆಧುನಿಕ ಉಜ್ಬೇಕಿಸ್ತಾನ. ಹಾಗಾದ್ರೆ ಈತ ಯಾರೊಂದಿಗೆ ಭಾರತಕ್ಕೆ ಬಂದ ಅಂತ ಕೇಳಿದರೆ ಮೊನ್ನೆ ಒಂದು ಎಕ್ಸಾಮ್ ಅಲ್ಲಿ, ಮೊಹಮ್ಮದ್ ಗಜ್ನಿಯೊಂದಿಗೆ ಬಂದ ವಿದ್ವಾಂಸ. ಮೊಹಮ್ಮದ್ ಗಜ್ನಿಯೊಂದಿಗೆ ಭಾರತಕ್ಕೆ ಬಂದ ವಿದ್ವಾಂಸ ಅಲ್ಬೆರೋನಿ. ಹಾಗಾದ್ರೆ 2018 PU ಲೆಕ್ಚರರ್ ಎಕ್ಸಾಮ್ ಕೇಳಿದರೆ ಇಂಡಾಲಜಿಯ ಪಿತಾಮಹ ಯಾರು ಅಂತ. ಅಲ್ಬೆರೋನಿಯನ್ನ ಇಂಡಾಲಜಿಯ ಪಿತಾಮಹ ಅಂತ ಕರಿತೀವಿ. ಅಲ್ಬೆರೋನಿಯನ್ನ ಇಂಡಾಲಜಿಯ ಪಿತಾಮಹ ಅಂತ ಕರಿತೀವಿ. ಜೊತೆಗೆ ಹಾಗಾದ್ರೆ ಅಲ್ಬೆರೋನಿಯ ಇನ್ನೊಂದು ವಿಶೇಷತೆಯನ್ನ ಕೇಳಿದರೆ ಏನದು ಅಂದ್ರೆ, ಸಂಸ್ಕೃತವನ್ನ ಅಧ್ಯಯನ ಮಾಡಿದಂತ ಮೊದಲ ಮುಸ್ಲಿಂ ವಿದ್ವಾಂಸ ಯಾರು ಅಂತ. ಅಲ್ಬೆರೋನಿ ಸಂಸ್ಕೃತವನ್ನ ಅಧ್ಯಯನ ಮಾಡಿದಂತ ಮೊದಲ ಮುಸ್ಲಿಂ ವಿದ್ವಾಂಸ. ಜೊತೆಗೆ ಈತ ಕಿತಾಬ್ ಉಲ್ ಹಿಂದೂ ಕೃತಿಯ ಜೊತೆಗೆ
ಕಾನೂನ್ ಇ ಮಸೂದ್ ಎಂಬ ಮತ್ತೊಂದು ಕೃತಿಯನ್ನು ಕೂಡ ರಚಿಸಿದ್ದಾರೆ. ಅಲ್ಬೆರೋನಿ ಅವರು ಉಜ್ಬೇಕಿಸ್ತಾನದವರು. ಮೂಲತಃ ಮೊಹಮ್ಮದ್ ಗಜ್ನಿಯೊಂದಿಗೆ ಭಾರತಕ್ಕೆ ಬರ್ತಾರೆ. ಇವರನ್ನ ಇಂಡಾಲಜಿಯ ಪಿತಾಮಹ ಅಂತ ಕೂಡ ಕರಿತೀವಿ. ಸಂಸ್ಕೃತವನ್ನು ಅಧ್ಯಯನ ಮಾಡಿದ ಮೊದಲ ಮುಸ್ಲಿಂ ವಿದ್ವಾಂಸ. ಈತ ರಚಿಸಿದಂತ 2 ಕೃತಿಗಳು, ಒಂದು ಕಿತಾಬುಲ್ ಹಿಂದೂ, ಇನ್ನೊಂದು ಕಾನೂನ್ ಇ ಮಸೂದ್. ಕಿತಾಬುಲ್ ಹಿಂದೂ ಕೃತಿಯು ಮಧ್ಯಕಾಲೀನ ಭಾರತದಲ್ಲಿ ಒಂದು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ರೆ, ಕಾನೂನ್ ಇ ಮಸೂದ್ ಕೃತಿಯು ಒಂದು ಖಗೋಳ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದೆ. ಸ್ನೇಹಿತರೆ, ಇವತ್ತು 2 ಪ್ರಶ್ನೆಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಮುಂದೆ ಇನ್ನೂ ಹೆಚ್ಚು ಇತಿಹಾಸದ ಬಗ್ಗೆ ನಾನು ಈ ಚಾನೆಲ್ ಮುಖಾಂತರ ಮಾಹಿತಿಯನ್ನ ಕೊಡ್ತೀನಿ. ಹಾಗಾಗಿ ಈ ಚಾನೆಲ್ ಅನ್ನ ವಿಡಿಯೋ ವೀಕ್ಷಿಸಿದವರು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರುಗಳಿಗೂ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಸೊ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.